ಮನೆಯ ಭಾರ್ಗವಿ. ಸಂಧ್ಯಾನೇನೋ ಮಾಡ್ದೆ? ಯಾವ ಸಂಧ್ಯಾ? ನೀನು ಮೊಲೆಸ್ಟ್ ಮಾಡಿ ಜೈಲಿಗೆ ಹೋಗಿದ್ಯಲ್ಲ ಆ ಸಂಧ್ಯಾ. ಈಗ ಕಾಣಿಸ್ತಿಲ್ಲ. ಆ ಹುಡುಗಿ ಬಗ್ಗೆ ಕೇಳ್ತಾ ಇದ್ದೀನಿ. ಹಲೋ ಬ್ರದರ್ ಇನ್ಲ, ಸುಮ್ಮನಿದ್ದೀನಿ ಅಂತ ಸುಮ್ಮನೆ ಅಪವಾದ ಹೊರಿಸ್ಬೇಡ. ನಾನು ಅವಳನ್ನ ಹರಾಜ್ ಮಾಡಿದ್ದೀನಿ ಅನ್ನೋದಕ್ಕೆ ಏನಿದೆ ನಿನ್ನ ಹತ್ರ ಪ್ರೂಫು? ಒಳ್ಳೆ ಮಾತಲ್ಲಿ ಸಂಧ್ಯಾ ಎಲ್ಲಿಂತ ಹೇಳ್ಬಿಡು. ಅವಳು ನಮ್ಮನೆ ಹುಡುಗಿ. ನಿಮ್ಮನೇಲಿರೋ ಹುಡುಗಿನ ನೀನ್ ಹದ್ಬಸ್ತಲ್ಲಿ ಇಟ್ಕೋಬೇಕು. ಕೈ ತಪ್ಪು ಹೋದ್ಮೇಲೆ ನನ್ನನ್ನು ಬಂದು ಕೇಳಿದ್ರೆ? ಒಳ್ಳೆ ಮಾತಲ್ಲಿ ಸಂಧ್ಯಾ ಎಲ್ಲಿಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ, ಅವಳು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಎಲ್ಲೋಡೋದ್ಲೋ ಏನೋ. ಆದ್ರೂ ಒಂದು ವಿಷಯದ ಬಗ್ಗೆ ತುಂಬಾ ಬೇಜಾರಾಗ್ತಿದೆ ಅರ್ಜುನ್. ಈಗ ಎದುರ್ಕೊಂಡು ಓಡೋಗ್ತಾಳೆ ಅಂತ ಗೊತ್ತಿದ್ರೆ ನಾನು ಸ್ವಲ್ಪ ಮುಂದುವರಿತಿದ್ದೆ. ಮಿಸ್ ಆಗೋಯ್ತು. ನಿಂತವನಂತ ಗೊತ್ತಿಲ್ಲದೆ ನಿನ್ನಂತವನ್ನ ಸೇವ್ ಮಾಡಕ್ಕೆ ಓಟಾಡ್ತಿದ್ದಾರೆ ನನ್ನ ಡ್ಯಾಡ್. ಹೋಗಿ ನಿಮ್ಮಪ್ಪನ ಕೇಳು. ಮನೇಲಿರೋ ಹುಡುಗಿನ ಜೋಪಾನ ಮಾಡಕ್ಕಾಗ್ಲಿಲ್ಲ ನಿಮ್ಮಪ್ಪನ್ಗೆ, ಅವು ನಿಂತಲ್ಲ. ಇನ್ನೊಂದು ಮಾತು ನನ್ನ ಡ್ಯಾಡ್ ಬಗ್ಗೆ ಮಾತಾಡಿದ್ರೆ ಹುಡುಗಿಲ್ಲ ಅನ್ಸ್ಬಿಡ್ತೀನಿ. ಮಾಡಿರೋ ತಪ್ಪು ಬಗ್ಗೆ ಗಿಲ್ಟ್ ಇಲ್ಲ, ಹೆಲ್ಪ್ ಮಾಡ್ತಿರೋ ವ್ಯಕ್ತಿ ಬಗ್ಗೆ ರೆಸ್ಪೆಕ್ಟ್ ಇಲ್ವಲ್ಲೋ. ನಿಂದು ಒಂದು ಜನ್ಮನೇನೋ. ಮದುವೆ ಆಗಿ 1 ವರ್ಷ ಆದ್ರೂ ಹೀಗೆಲ್ಲ ಮಾತಾಡ್ದಿದ್ದು ಚರಣ್ ಸಡನ್ ಆಗಿ ಇವಾಗ ಹೀಗೆ ಮಾತಾಡ್ತಿದ್ದಾನೆ ಅಂದ್ರೆ ಇದ್ರ ಹಿಂದೆ. ಓ ವೃಂದ, ಒಬ್ಳೆ ಊಟ ಮಾಡ್ತಾ ಇದೀಯಾ? ಸರಿಯಾಗಿ ಬಡಿಸ್ಕೊಂಡ್ಯಾ? ಚೆನ್ನಾಗಿ ಊಟ ಮಾಡು. ನಿನಗೆ ಹಪ್ಪಳ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಇರು ಕೊಡ್ತೀನಿ, ತಗೋ. ಯಾಕೆ ಎದ್ಬಿಟ್ಟೆ? ಆರಾಮಾಗಿ ತಿನ್ನಮ್ಮ. ಏನತ್ತೆ ಯಾವತ್ತೂ ಇಲ್ದಿರೋದು ಇವತ್ತು ಇಷ್ಟು ವಿಶೇಷವಾಗಿ ಪ್ರೀತಿ ತೋರಿಸ್ತಾ ಇದ್ದೀರಾ? ಏನೇ ಆದ್ರೂ ನೀ ನನ್ ಸೊಸೆನೇ ಅಲ್ವಾ ಬೃಂದ? ಏನೋ ಸಣ್ಣ ಪುಟ್ಟ ಮಾತು ಬಂತು ಅಂತ ನಾವೇ ಕಿತ್ತಾಡ್ಕೊಂಡಿರೋದಕ್ಕಾಗತ್ತಾ ಹೇಳು? ನೀನೇನಾದ್ರೂ ಅನ್ಕೊಮ್ಮ, ನನಗೆ ನನ್ ಸೊಸೆ ಅಂದ್ರೆ ತುಂಬಾ ಪ್ರೀತಿನಮ್ಮ. ಕುತ್ಕೊಮ್ಮ. ಪಾಪ ಇನ್ 15 ದಿನ ಅಷ್ಟೇ ಅಲ್ವಾ ನೀನ್ ಈ ತರ ಊಟ ಮಾಡಕ್ಕಾಗೋದು? ಇನ್ 15 ದಿನ ಮಾತ್ರ ನೀನು ಚರಣ್ಗೆ ಹೆಂಡತಿ ಆಗಿರ್ತೀಯ. ಆಮೇಲೆ ನನಗೆ ಎಕ್ಸ್ ಸೊಸೆ. ಅಟ್ಲೀಸ್ಟ್ 15 ದಿನ ಆದ್ರೂ ನಿನ್ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಹೋಸ್ ಕೊಟ್ಟು ಕಳ್ಸಿದ್ಮೇಲೆ ನೀನ್ ಹೊಟ್ಟೆ ಬಟ್ಟೆ ಗತಿ ಏನು? ಅದಕ್ಕೆ ಈಗ್ಲಿಂದಾನೇ 1 ವರ್ಷಕ್ಕಾಗೋಷ್ಟು ಊಟ ಮಾಡ್ಕೊಂಬಿಡು. ಬೆಕ್ಕಿನ ತರ ಇದ್ ನನ್ ಗಂಡ ಹುಲಿ ತರ ಯಾಕೆ ಆಡ್ತಿದ್ದಾನೆ? ಏನೋ ಎಡವಟ್ಟಾಗಿದೆ ಅಂತ ಅನ್ಕೋತಾ ಆದ್ರೆ ಅದ್ರ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ಈಗ ಅರ್ಥ ಆಗ್ತಿದೆ. ಎಸ್, ಒನ್ ಅಂಡ್ ಓನ್ಲಿ ನಿರ್ಮಲಾ ಪಾಟೀಲ್. ನಂದೇ ಮಾಸ್ಟರ್ ಪ್ಲಾನ್. ಇನ್ನು 15 ದಿನ ಇದೆಯಲ್ಲ, ನೋಡೋಣ ಬಿಡಿಯತ್ತೆ. ಇಷ್ಟಾದ್ರೂ ನೀನ್ ಸೊಕ್ಕಿಳಿಲಿಲ್ಲ ಅಲ್ವಾ? ಅದಕ್ಕೆ ಈ ಮಾಸ್ಟರ್ ಪ್ಲಾನ್. ಇನ್ 15 ದಿನದಲ್ಲಿ ನಿನ್ ಗಂಡ ನಿನ್ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕ್ತಾನಲ್ಲ, ಆಗ ಈ ನಿನ್ ಅಳು ಮುಖ ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ. ಈಗ ಗೊತ್ತಾಯ್ತಾ ಈ ನಿರ್ಮಲಾ ಪಾಟೀಲ್ ಏನು ಅಂತ?
ನನ್ನ ಆಸೆ ಈಡೇರ್ಲಿ ಅಂತ ದೇವ್ರಿಗೆ ತುಪ್ಪದ ದೀಪ ಹಚ್ತೀನಿ. ವೃಂದ, ನನ್ಗೊಂದು ಡೌಟು. ನೀನು ಈ ಮನೆಯಿಂದ ಆಚೆ ಹೋದ್ಮೇಲೆ ಎಲ್ಲಿರ್ತೀಯಾ, ಏನ್ ಮಾಡ್ತೀಯಾ? ಅದಕ್ಕೆ ಹೇಳಿದ್ದು, ನಿನಗೇನೇನ್ ಬೇಕೋ ಎಲ್ಲ ಕೇಳು, ಎಲ್ಲ ಕೊಡ್ತೀನಿ. ಹೇಗೂ ನಮ್ಗೆ ಭಿಕ್ಷೆ ಹಾಕಿ ರೂಢಿ ಇದೆ. ತಗೊಮ್ಮ, ನೀರು ಕುಡಿ, ನೀರು ಕುಡಿ, ನೀರು ಕುಡಿ, ಕುಡಿ ಕುಡಿ.